ಇನ್ನು ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಿದ್ದಂಥವರು, ಜೊತೆಗೆ ಧರ್ಮಸ್ಥಳಕ್ಕೆ ಹೋದಂಥವರು ಇದ್ದಕ್ಕಿದ್ದ ಹಾಗೆನೇ ಸೌಜನ್ಯ ಮನೆಗೆ ಯಾಕೆ ಹೋದರು? ಈ ಪ್ರಶ್ನೆ ಈಗ ಎದ್ದಿದೆ. ಪ್ರಶ್ನೆ ಎತ್ತಿರುವಂಥವ್ರು ಬೇರೆಯವರಲ್ಲ, ಸ್ವಪಕ್ಷೀಯರೇ. ಏನು ಇದ್ದಕ್ಕಿದ್ದಂಗೆ ಪ್ರೋಗ್ರಾಮ್ ಚೇಂಜ್ ಮಾಡಿಬಿಟ್ರಲ್ಲ, ದಿಢೀರ್ನೇ ಸೌಜನ್ಯ ಮನೆಗೆ ಭೇಟಿ ಕೊಟ್ರಲ್ಲ, ಯಾಕೆ ಮಾಡಿದ್ರಿ? ಯಾರ ಜೊತೆಗಾದರೂ ಚರ್ಚೆ ಮಾಡಿದ್ರಾ? ಈ ರೀತಿ ಮಾಡಬಾರ್ದಾಗಿತ್ತು. ಕೊನೆ ಕ್ಷಣದಲ್ಲಿ ನೀವು ಅವರ ಮನೆಯವರ ಭೇಟಿಗೆ ಹೋಗಬಾರ್ದಾಗಿತ್ತು ಅನ್ನುವಂಥ ಆಕ್ಷೇಪ ಪಕ್ಷದ ಒಳಗಡೆನೇ ಎದ್ದಿದೆ. ಬೆಂಗಳೂರಿನ ಕಡೆಗೆ ಹೋದಂಥವರು ಇದ್ದಕ್ಕಿದ್ದಂಗನೇ ತಿರ್ಕೊಂಡಿದ್ರು, ಇದ್ದಕ್ಕಿದ್ದಾಗನೇ ಅವ್ರ ಮನೆಗೆ ಹೋಗಿದ್ರು. ಯಾಕೆ ಹೋದ್ರಿ ಇದ್ದಕ್ಕಿದ್ದಂಗೆ ಅವ್ರ ಮನೆಗೆ? ನಾವು ನೋಡ್ತಾ ಇದ್ದೀವಿ, ಅಧ್ಯಕ್ಷರು ಹೋಗಿದ್ರು, ಮಾತಾಡಿದರು, ನಿಮ್ಮ ಜೊತೆ ನಾವಿದ್ದೀವಿ, ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು, ಆ ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ನಾವು ನಿಮ್ಮ ಪ್ರಯತ್ನ ಮಾಡ್ತೀವಿ, ನಿಮ್ಮ ಕಾನೂನು ಹೋರಾಟ ಏನಿದೆ ಕಾನೂನು ಹೋರಾಟದ ವೆಚ್ಚಗಳನ್ನು ನಾವು ಭರಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ BJP ಅಧ್ಯಕ್ಷರು ಹೇಳಿದರು. ಅವರಿಗೆ ಒಂದಷ್ಟು ಜನ ಸಾಥ್ ಕೊಟ್ಟಿದ್ದರು. ಏನಂತ ಅಗತ್ಯ ಇತ್ತು? ಯಾಕೆ ಹೋಗಿದ್ರಿ? ಯಾವ ಕಾರಣದಿಂದ ಹೋದ್ರಿ? ಕೊನೆ ಕ್ಷಣದಲ್ಲಿ ಈ ರೀತಿ ನಿರ್ಧಾರ ಮಾಡಿ ಹೋಗಿಬಿಟ್ರೆ ಗತಿ ಏನು? ಯಾಕಂದರೆ ಪ್ಲಾನಲ್ಲದಿರಲಿಲ್ಲ. ಪ್ಲಾನಲ್ಲಿ ಇದ್ದಿದ್ದು ಪ್ರತಿಭಟನೆ, ಧರಣಿ ಮಾತ್ರ. ಆದರೆ ಇದ್ದಕ್ಕಿದ್ದಾಗೇ ನೀವು ಹೋಗಲಿಕ್ಕೆ ಕಾರಣ ಏನು? ಈ ರೀತಿ ಹೋಗಬಾರ್ದಾಗಿತ್ತು ನೀವು ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಪಕ್ಷದ ಒಳಗಡೆನೇ ಆಕ್ಷೇಪ ಎದ್ದಿದೆ.